ಅಬ್ಬಾ ಎಂಥ ಮ್ಯಾಚ್. ಹಾರ್ದಿಕ್ ಪಾಂಡ್ಯ ಹಾಗೆ ತಿಲಕ್ ವರ್ಮಾ ಆಡ್ತಾ ಇದ್ದಿದ್ದನ್ನು ನೋಡಿದ್ರೆ RCB ಫ್ಯಾನ್ಸ್ ಹಾರ್ಟ್ ಬೀಟ್ ಜೋರಾಗ್ತಾ ಇತ್ತು. ಮ್ಯಾಚ್ ಕೈ ಜಾರಿ ಹೋಗೇ ಬಿಡುತ್ತೇನಪ್ಪ ಅಂತ ಫುಲ್ ಟೆನ್ಷನ್ ಆಗಿದ್ರು. ಆದರೆ ವಾಂಖೇಡೆಯಲ್ಲಿ ಇತಿಹಾಸವನ್ನ ಸೃಷ್ಟಿಸಲೇಬೇಕು ಅಂತ ಪಣ ತೊಟ್ಟಿದ್ದಂತ ಬೆಂಗಳೂರು ಬೌಲರ್ಸ್ ಮುಂಬೈ ಆಟಗಾರರನ್ನ ಕೊನೆಗೂ ಬೇಟೆಯಾಡಿದ್ರು. ಬೆಂಗಳೂರು ಮತ್ತು ಮುಂಬೈ ನಡುವಿನ ರೋಚಕ ಪಂದ್ಯದ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವಾಂಖೇಡೆ ಮೈದಾನದಲ್ಲಿ ಮುಂಬೈ ತಂಡವನ್ನ ಬಗ್ಗು ಬಡಿದಿದೆ. ಈ ಮೂಲಕ 10 ವರ್ಷಗಳಿಂದ ಗೆದ್ದೇ ಇಲ್ಲ ಎನ್ನುವಂತ ಹಣೆಪಟ್ಟಿಯನ್ನ ಅಳಿಸಿ ಹಾಕಿದೆ. 2 ವರ್ಷಗಳ ಬಳಿಕ KKR ವಿರುದ್ಧ ವಿಕ್ಟರಿ. 17 ವರ್ಷಗಳ ಬಳಿಕ ಚಪಾಕ್ನಲ್ಲಿ ಜಯಬೇರಿ ಬಾರಿಸಿದ್ದ ಬೆಂಗಳೂರು ತಂಡ ತವರಿನಲ್ಲಿ GT ವಿರುದ್ಧ ಸೋಲನ್ನ ಕಂಡಿತು. ಆದರೆ ನಾವು ಬೌನ್ಸ್ ಬ್ಯಾಕ್ ಮಾಡೇ ಮಾಡ್ತೀವಿ ಅಂತ ವಾಂಖೇಡೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ವಿ ಆರ್ ಸೂಪರ್ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ. ಟಾಸ್ ಸೋತರು ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದ RCB ಬ್ಯಾಟರ್ಸ್. ವಾಂಖೇಡೆಯಲ್ಲಿ ಟಾಸ್ ಸೋತಂತ RCB ಟೀಮ್ ಫಸ್ಟ್ ಬ್ಯಾಟಿಂಗ್ ಇಳಿಬೇಕಾಯಿತು. ಗೆಲ್ಲೇಬೇಕು ಅಂತ ಫೀಲ್ಡ್ಗಿಳಿದಿದ್ದಂಥ RCB ಬ್ಯಾಟರ್ಸ್ IPL ಇತಿಹಾಸದಲ್ಲೇ ವಾಂಖೇಡೆಯಲ್ಲಿ 5ನೇ ಗರಿಷ್ಠ ರನ್ ದಾಖಲು ಮಾಡಿದ್ರು. ಫಿಲ್ ಸಾಲ್ಟ್ ಬೇಗ ಔಟ್ ಆದರೂ ಕೂಡ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ಉತ್ತಮ ಜೊತೆಯಾಟವಾಡಿದ್ರು. 37 ರನ್ ಗಳಿಸಿದಂತ ಪಡಿಕ್ಕಲ್ ಔಟ್ ಆದ್ಮೇಲೆ ಎಂಟ್ರಿ ಕೊಟ್ಟಂತ ರಜತ್ ಪಾಟಿದಾರ್ ಅಕ್ಷರಶಃ ಕ್ಯಾಪ್ಟನ್ ಆಟವನ್ನಾಡಿದ್ರು. ಒಂದ್ ಕಡೆ ಕೊಹ್ಲಿ, ಮತ್ತೊಂದು ಕಡೆ ಪಾಟಿದಾರ್ ಮುಂಬೈ ಬೌಲರ್ಗಳ ಬೆವರಿಳಿಸಿದ್ರು. ವಿರಾಟ್ ಕೊಹ್ಲಿ 42 ಎಸೆತಗಳಲ್ಲಿ 8 ಬೌಂಡ್ರಿ 2 ಸಿಕ್ಸರ್ಗಳ ಸಹಿತ 67 ರನ್ ಚಚ್ಚಿದ್ರು. ಇನ್ನು ರಜತ್ ಪಾಟಿದಾರ್ ಅಂತೂ ಕೇವಲ 32 ಎಸೆತಗಳಲ್ಲಿ 5 ಬೌಂಡ್ರಿ 4 ಸಿಕ್ಸರ್ಗಳ ಸಹಿತ 64 ರನ್ ಬಾರಿಸಿದ್ರು. ಕೊನೆಯ ಓವರ್ಗಳಲ್ಲಿ ಸ್ಫೋಟಕ ಆಟವಾಡಿದಂಥ ಜಿತೇಶ್ ಶರ್ಮಾ ಕೇವಲ 19 ಎಸೆತಗಳಲ್ಲೇ 2 ಬೌಂಡ್ರಿ 4 ಸಿಕ್ಸರ್ಗಳೊಂದಿಗೆ ಅಜೇಯ 40 ರನ್ ಗಳಿಸಿ ತಂಡದ ಮೊತ್ತವನ್ನು 200ರ ಗಡಿ ದಾಟಿಸಿದ್ರು. ಅಂತಿಮವಾಗಿ RCB ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 221 ರನ್ಗಳನ್ನು ಕಲೆ ಹಾಕಿತ್ತು. ಮುಂಬೈಗೆ ಮತ್ತೆ ಕೈಕೊಟ್ಟ ಸ್ಟಾರ್ ಬ್ಯಾಟರ್ಸ್. ಬಿಗ್ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಮುಂಬೈ ಇಂಡಿಯನ್ಸ್ ಪರ ರೋಹಿತ್ ಶರ್ಮಾ ಹಾಗೆ ರಯಾನ್ ರಿಕಾರ್ಟನ್ ಹೊಡಿಬಡಿ ಆಟದ ಮೂಲಕವೇ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು. ಬಟ್ ಫಾರ್ಮ್ ಕಳ್ಕೊಂಡಿದ್ದಂತ ರೋಹಿತ್ ಶರ್ಮಾ ಈ ಪಂದ್ಯದಲ್ಲೂ ಬೇಗನೆ ವಿಕೆಟ್ ಒಪ್ಪಿಸಿದ್ರು. ರೋಹಿತ್ ಶರ್ಮಾ 17 ರನ್ ಹಾಗೆ ರಿಕಾರ್ಟನ್ 17 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಆನಂತರ ಬಂದಂತ ವಿಲ್ ಜಾಕ್ಸ್ 22 ರನ್ ಗಳಿಸಿ ಔಟ್ ಆದ್ರು. ಬ್ಯಾಟಿಂಗ್ ಪಿಚ್ ನಲ್ಲಿ ರನ್ ಗಳಿಸೋಕೆ ಪರದಾಡಿದಂತ ಸೂರ್ಯಕುಮಾರ್ ಯಾದವ್ ಕೂಡ 26 ಎಸೆತಗಳಲ್ಲಿ 28 ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡ್ರು. ಈ ವೇಳೆ ತಿಲಕ್ ವರ್ಮಾಗೆ ಜೊತೆಯಾದಂತ ಹಾರ್ದಿಕ್ ಪಾಂಡ್ಯ ಪಂದ್ಯದ ದಿಕ್ಕನ್ನೇ ಬದಲಿಸಿದ ಪಾಂಡ್ಯ ಮತ್ತು ತಿಲಕ್. 12 ಓವರ್ಗಳ ವೇಳೆಗೆ ಮುಂಬೈ ತಂಡ 99 ರನ್ಗಳಿಗೆ 4 ವಿಕೆಟ್ಗಳನ್ನು ಕಳ್ಕೊಂಡಿತ್ತು. ಈ ಟೈಮಲ್ಲಿ ಮುಂಬೈಗೆ 48 ಎಸೆತಗಳಲ್ಲಿ ಗೆಲ್ಲೋಕೆ 123 ರನ್ಗಳು ಬೇಕಿತ್ತು. ಈ ವೇಳೆ RCBಯ ಗೆಲ್ಲೋದು ಅಂತ ಬಹುತೇಕರು ಅನ್ಕೊಳ್ತಾ ಇದ್ರು. ಆದರೆ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಬ್ಯಾಟಿಂಗ್ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿತ್ತು. 13 ಓವರ್ನಲ್ಲಿ ಸೂರ್ಯ ಶರ್ಮಾ ಬೌಲಿಂಗ್ನಲ್ಲಿ ತಿಲಕ್ ವರ್ಮಾ 17 ರನ್ ಚಚ್ಚಿದ್ರೆ 14 ಮತ್ತು 15ನೇ ಓವರ್ನಲ್ಲಿ ಹ್ಯಾಜಲ್ವುಡ್ ಮತ್ತು ಕೃಣಾಲ್ ಪಾಂಡ್ಯ ಬೌಲಿಂಗ್ ವೇಳೆ ಹಾರ್ದಿಕ್ ಪಾಂಡ್ಯಗೆ 22 ರನ್ ಹಾಗೆ 19 ರನ್ಗಳನ್ನು ಬಿಟ್ಕೊಟ್ರು. ಕೇವಲ 9 ಎಸೆತಗಳಲ್ಲಿ 37 ರನ್ ಚಚ್ಚಿದ್ರು. 16ನೇ ಓವರ್ನಲ್ಲಿ ತಿಲಕ್ ವರ್ಮಾ ಭುವನೇಶ್ವರ್ ಕುಮಾರ್ಗೆ 13 ರನ್ ಸಿಡಿಸಿದ್ರು. ಈ ಜೋಡಿ ಜಸ್ಟ್ 24 ಎಸೆತಗಳಲ್ಲಿ 71 ರನ್ ಕಲೆ ಹಾಕಿತ್ತು. ಇನ್ನು 17ನೇ ಓವರ್ನಲ್ಲಿ ಬೌಲಿಂಗ್ಗೆ ಬಂದಂತ ಯಶ್ ದಯಾಳ್ 11 ರನ್ಗಳನ್ನು ಬಿಟ್ಕೊಟ್ರು. ಕೊನೆಯ 18 ಎಸೆತಗಳಲ್ಲಿ ಅಂದ್ರೆ 3 ಓವರ್ಗಳಲ್ಲಿ ಮುಂಬೈ ತಂಡಕ್ಕೆ ಗೆಲುವಿಗೆ ಕೇವಲ 41 ರನ್ಗಳಷ್ಟೇ ಬೇಕಾಯಿತು. ಪಾಂಡ್ಯ ಮತ್ತು ತಿಲಕ್ ಆಡೋದನ್ನ ನೋಡಿದ್ರೆ ಗೆದ್ದೇ ಗೆಲ್ತಾರೆ ಎನ್ನುವಂತೆಯೇ ಕಾಣ್ತಾ ಇದ್ರು. ಆದ್ರೆ ಇಂಥ ಟೈಮಲ್ಲಿ RCBಗೆ ಬ್ರೇಕ್ ಥ್ರೂ ಅನ್ನ ತಂದುಕೊಟ್ಟಿದ್ದೆ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್. ವಿಕೆಟ್ ಕಿತ್ತು ಮುಂಬೈಗೆ ಬಿಸಿ ಮುಟ್ಟಿಸಿದ ಭುವಿ ಅಂಡ್ ಜೋಶ್. ಕೊನೆ 3 ಓವರ್ಗಳಲ್ಲಿ ಭುವನೇಶ್ವರ್, ಜೋಸ್ ಹ್ಯಾಜಲ್ವುಡ್ ಹಾಗೆ ಕೃಣಾಲ್ ಪಾಂಡ್ಯಗೆ ಒಂದೊಂದು ಓವರ್ ಬೌಲ್ ಮಾಡಕ್ಕೆ ಬಾಕಿ ಇತ್ತು. ಇಂಥ ಟೈಮಲ್ಲಿ ಭುವನೇಶ್ವರ್ ಕುಮಾರ್ 18ನೇ ಓವರ್ನಲ್ಲಿ ತಿಲಕ್ ವರ್ಮಾರನ್ನ ಔಟ್ ಮಾಡಿ ಬಿಗ್ ಬ್ರೇಕ್ ಥ್ರೂ ಅನ್ನು ತಂದುಕೊಟ್ರು. ಆನಂತರ 12 ಎಸೆತಗಳಲ್ಲಿ ಮುಂಬೈ ಗೆಲುವಿಗೆ 28 ರನ್ಗಳ ಅಗತ್ಯ ಇತ್ತು. 19ನೇ ಓವರ್ನಲ್ಲಿ ಹ್ಯಾಜಲ್ವುಡ್ ಮೊದಲ ಎಸೆತದಲ್ಲೇ ಹಾರ್ದಿಕ್ ಪಾಂಡ್ಯರನ್ನ ಪೆವಿಲಿಯನ್ ಗಟ್ಟಿದ್ರು. 9 ರನ್ ಅನ್ನ ಬಿಟ್ಕೊಟ್ರು ಈ ಓವರ್ನಲ್ಲಿ. ಇನ್ನು ಕೊನೆ ಓವರ್ನಲ್ಲಿ ಮುಂಬೈಗೆ 19 ರನ್ಗಳ ಅಗತ್ಯ ಇತ್ತು. ತಂಡದಲ್ಲಿದ್ದ ಏಕೈಕ ಬೌಲರ್ ಅಂದ್ರೆ ಕೃಣಾಲ್ ಪಾಂಡ್ಯ ಲಾಸ್ಟ್ ಓವರ್ ಬೌಲಿಂಗ್ಗೆ ಇಳಿಸಿದ್ರು. ಸ್ಪಿನ್ ಬೌಲರ್ ಆಗಿರುವಂತಹ ಪಾಂಡ್ಯರನ್ನ ಕೊನೆ ಓವರ್ ಅಂದ್ರೆ ಡೆತ್ ಓವರ್ನಲ್ಲಿ ಇಳಿಸಿದ್ದು ಸಾಕಷ್ಟು ಜನರಿಗೆ ಅಚ್ಚರಿ ಕೂಡ ಮೂಡಿಸಿತ್ತು. ಆದರೆ ಆಶ್ಚರ್ಯಗೊಂಡವರೇ ಶಾಕ್ ಆಗುವಂತೆ ಮಾಡಿದ್ದು ಕೃಣಾಲ್ ಪಾಂಡ್ಯ. ಫಸ್ಟ್ ಬಾಲ್, ಸೆಕೆಂಡ್ ಬಾಲ್ನಲ್ಲಿ 2 ವಿಕೆಟ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಇದ್ರು. ಅದರಲ್ಲೂ ಸಾಲ್ಟ್ ಮತ್ತು ಟಿಮ್ ಡೇವಿಡ್ ಜೊತೆಯಾಗಿ ಹಿಡಿದಂತ ಕ್ಯಾಚ್ ಅಂತೂ ಅಲ್ಟಿಮೇಟ್ ಆಗಿತ್ತು.
ಹೀಗೆ ಲಾಸ್ಟ್ ಓವರ್ನಲ್ಲಿ ಜಸ್ಟ್ 6 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನಂತ ಪಡೆದಂತ ಕೃಣಾಲ್ ಪಾಂಡ್ಯ 12 ರನ್ಗಳಿಂದ ಬೆಂಗಳೂರು ತಂಡವನ್ನ ಗೆಲ್ಲಿಸಿಕೊಟ್ರು. ಈ ಮೂಲಕ ತಮ್ಮ ಆಡ್ತಾ ಇದ್ದಂತ ಮುಂಬೈ ತಂಡಕ್ಕೆ ಅಣ್ಣನಾದಂತ ಕೃಣಾಲ್ ಪಾಂಡ್ಯ ಸೋಲಿನ ಶಾಕ್ ಕೊಟ್ರು. ಆರ್ಸಿಬಿ ಪರ ಕೃಣಾಲ್ ಪಾಂಡ್ಯ 45ಕ್ಕೆ 4 ವಿಕೆಟ್ ಪಡೆದು ಮಿಂಚಿದ್ರೆ ಜೋಸ್ ಹ್ಯಾಜಲ್ವುಡ್ 37ಕ್ಕೆ 2 ವಿಕೆಟ್, ಯಶ್ ದಯಾಳ್ 46ಕ್ಕೆ 2 ವಿಕೆಟ್, ಭುವನೇಶ್ವರ್ ಕುಮಾರ್ 48ಕ್ಕೆ 1 ವಿಕೆಟ್ ಪಡೆದು ಮಿಂಚಿದ್ರು. ಒಟ್ಟಾರೆ ರಣರೋಚಕ ಕಾದಾಟದಲ್ಲಿ ಆರ್ಸಿಬಿ ಟೀಮ್ ಮುಂಬೈ ತಂಡವನ್ನ ಸೋಲಿಸಿದೆ. 2015ರ ಮೇ 10ರಂದು ಆರ್ಸಿಬಿ ವಾಂಖೇಡೆ ಕ್ರೀಡಾಂಗಣದಲ್ಲಿ ಗೆದ್ದಿದ್ದೇ ಕೊನೆಯಾಗಿತ್ತು. ಇದೀಗ 1 ಡಿಕೆಡ್ ಬಳಿಕ ಹಳೆ ಲೆಕ್ಕವನ್ನೆಲ್ಲ ಚುಕ್ತ ಮಾಡಿದ್ದಾರೆ. ಪಾಟಿದಾರ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಆರ್ಸಿಬಿ 3ನೇ ಸ್ಥಾನದಲ್ಲಿದೆ. ಏಪ್ರಿಲ್ 10ರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮುಂದಿನ ಪಂದ್ಯ ನಡೆಯಲಿದೆ. ಡೆಲ್ಲಿ ತಂಡದಲ್ಲಿ ಕೆಎಲ್ ರಾಹುಲ್ ಇರೋದ್ರಿಂದ ಈ ಪಂದ್ಯ ಮತ್ತಷ್ಟು ರೋಚಕತೆಯನ್ನು ಸೃಷ್ಟಿಸಿದೆ. 3ಕ್ಕೆ 3 ಪಂದ್ಯಗಳನ್ನ ಗೆದ್ದಿರುವಂತ ಡಿಸಿ ಹಾಗೆ 1 ಮ್ಯಾಚ್ ಅನ್ನ ಸೋತು 3 ಮ್ಯಾಚ್ ಗೆದ್ದಿರುವಂತ ಬೆಂಗಳೂರು ನಡುವಿನ ಫೈಟ್ ರಣರೋಚಕವಾಗಿರೋದ್ರಲ್ಲಿ ಡೌಟೇ ಇಲ್ಲ. ನೀವು ಕೂಡ ಆರ್ಸಿಬಿ ವರ್ಸಸ್ ಎಂಐ ಪಂದ್ಯವನ್ನ ಎಂಜಾಯ್ ಮಾಡಿದ್ರ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.